ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟಗಳ ತಪ್ಪಲಿನಲ್ಲಿ ಮತ್ತೊಂದು ನದಿ ಉಗಮವಾಗುತ್ತದೆ. ಅದುವೇ ಚಿತ್ರಾವತಿ ನದಿ. ಇದು ಪೆರೇಸಂದ್ರ, ಯಲಗಲಹಳ್ಳಿ, ನಲಪನಹಳ್ಳಿ, ತಮ್ಮನಹಳ್ಳಿ ಮೂಲಕ ಪರಗೋಡು ಬಳಿ ಸೇರುತ್ತದೆ. ಇಲ್ಲಿ ಚಿತ್ರಾವತಿ ಜಲಾಶಯವನ್ನು ಕೂಡ ನಿರ್ಮಿಸಲಾಗಿದೆ. ಇದು ಮುಂದುವರಿಯುತ್ತಾ ಬಾಗೇಪಲ್ಲಿ, ಪೂಲಗುರುಪಲ್ಲಿ ಪಕ್ಕದಲ್ಲಿ ಹಾದು ಹೋಗಿ ಹಿಂದೂಪುರ್ ಮತ್ತು ಕೋಡಿಕೊಂಡ ರೋಡ್ ಕೆಳಗೆ ಹಾದು ಹೋಗುತ್ತದೆ. ಇಲ್ಲಿ ಚಿತ್ರಾವತಿ ನದಿ ಎರಡು ಕವಲುಗಳಾಗಿ ಹರಿದು ಮತ್ತೆ ಒಂದಾಗುತ್ತದೆ. ಆ ಸ್ಥಳವನ್ನು ಕುಶಾವತಿ ಚಿತ್ರಾವತಿ ಸಂಗಮ ಎಂದು ಕರೆಯಲಾಗಿದೆ. ಮುಂದುವರೆದು ಸಿಂಗಿರೆಡ್ಡಿಪಲ್ಲಿ, ಸೋಗರಾಲು ಮೂಲಕ ಹಾದು ಹೋಗುತ್ತದೆ. ಪೆದ್ದಪಲ್ಲಿ ಹತ್ತಿರ ರಂಗನಾಥ ಸ್ವಾಮಿ ದೇವಾಲಯವನ್ನು ಚಿತ್ರಾವತಿ ನದಿಯಲ್ಲಿ ನಿರ್ಮಿಸಲಾಗಿದೆ. ಇದು ಮುಂದುವರೆದು ಬುಕ್ಕಪಟ್ನಂ ಕೆರೆಗೆ ತಲುಪುತ್ತದೆ. ಇದು ಅತ್ಯಂತ ದೊಡ್ಡ ಜಲಾಶಯವಾಗಿದ್ದು ಐಲ್ಯಾಂಡ್, ಬೋದಿಬೊಂಡ, ಕೃಷ್ಣಮೂರ್ತಿ ಘಾಟ್ ಕೂಡ ಇದ್ದು ಇಲ್ಲಿ ಸಾಯಿ ಚಿತ್ರಾವತಿ ರಿವರ್ ವ್ಯೂ ರೆಸ್ಟೋರೆಂಟ್ ಕೂಡ ನಾವು ಕಾಣಬಹುದು. ಇದು ಮುಂದುವರಿಯುತ್ತಾ ಲಿಂಗರೆಡ್ಡಿಪಲ್ಲಿ ಮುಖಾಂತರ ಹೋಗಿ ಧರ್ಮಾವರಂ ಕೆರೆಗೆ ಸೇರುತ್ತದೆ. ಧರ್ಮಾವರಂ ವಾಟರ್ ಟ್ಯಾಂಕನ್ನು ನಿರ್ಮಿಸಲಾಗಿದ್ದು ಧರ್ಮಾವರಂ ಮತ್ತು ಕೃಷ್ಣಪುರಂ ರಸ್ತೆ ಕೆಳಗೆ ಹಾದು ಹೋಗುತ್ತದೆ. ಇದು ಮುಂದುವರಿಯುತ್ತಾ ಚಿತ್ರಾವತಿ ಬ್ಯಾಲೆನ್ಸಿಂಗ್ ಜಲಾಶಯಕ್ಕೆ ಸೇರುತ್ತದೆ. ಇದು ಗಂಡಿಕೋಟ ಬಳಿ ಸೇರಿ ಅಲ್ಲಿ ಇನ್ನೊಂದು ನದಿ ಸೇರುತ್ತದೆ. ಅದುವೇ ಪೆನ್ನಾ ನದಿ. ಇಲ್ಲಿ ಗಂಡಿಕೋಟ ಜಲಾಶಯ ಕೂಡ ಸ್ಥಾಪಿಸಲಾಗಿದೆ. ಇಲ್ಲಿಗೆ ಚಿತ್ರಾವತಿ ನದಿ ಹೆಸರು ಮುಕ್ತಾಯಗೊಂಡು ಪೆನ್ನಾ ನದಿಯಾಗಿ ಮುಂದುವರಿಯುತ್ತದೆ. ಇದು ಮುಂದುವರಿಯುತ್ತಾ ನಂದ್ಯಾಲ, ಗೂಡೆಂ ಚೆರುವು ಮುಖಾಂತರ ಹೋಗಿ ತ್ರಿಪುರವರಂ ಬಳಿ ಹೋಗುತ್ತದೆ. ಇಲ್ಲಿ ಇನ್ನೊಂದು ನದಿ ಜೊತೆಯಾಗುತ್ತದೆ. ಅದುವೇ ಪಾಪಾಗ್ನಿ ನದಿ. ಈ ಮೂರು ನದಿಗಳು ಸೇರಿ ಸೋಮಶಿಲಾ ಜಲಾಶಯಕ್ಕೆ ಸೇರುತ್ತವೆ. ಅಲ್ಲಿಂದ ಸಂಗಮ್, ಜನ್ನುವಾಡ, ನೆಲ್ಲೂರು ಪಕ್ಕದಲ್ಲಿ ಹಾದು ಹೋಗಿ ಪಾಲೆಂ ಬೀಚ್ ಹತ್ತಿರ ಪೆನ್ನಂ ಸಂಗಮ್ ಮೂಲಕ ಬಂಗಾಲ ಕೊಲ್ಲಿಗೆ ಸೇರುತ್ತದೆ.